ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಸಮಾಜಘಾತುಕ ಕೃತ್ಯಗಳಲ್ಲಿ ಭಾಗಿ ಶಂಕೆ, ಸಾಕ್ಷ್ಯಾಧಾರ ಹುಡುಕ್ತಾ ಇದೆಯಾ ಎನ್ಐಎ. ಮಂಗಳೂರು, ಕೇರಳ, ಇಡೀ ದೇಶದಲ್ಲಿ ರೈಡ್. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾಗೆ ಎನ್ಐಎ ಇಡಿ ಶಾಕ್, ಪಿಎಫ್ಐಗೆ ಎನ್ಐಎ ಶಾಕ್. ದೇಶದ 13 ರಾಜ್ಯಗಳಲ್ಲಿ ಎನ್ಐಎ ರೇಡ್ ಅನ್ನ ಮಾಡಿದೆ. ಕರ್ನಾಟಕದ 15ಕ್ಕೂ ಹೆಚ್ಚು ಕಡೆ ದಾಳಿಯನ್ನ ಮಾಡಲಾಗಿರುವಂತದ್ದು. ಮಂಗಳೂರು, ಉಪ್ಪಿನಂಗಡಿ, ಬೆಂಗಳೂರಿನಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ರಾಷ್ಟ್ರೀಯ ತನಿಖಾ ದಳದವರು ದೇಶದ 13 ರಾಜ್ಯಗಳಲ್ಲಿ ಟೋಟಲ್ ಆಗಿ ಎನ್ಐಎ ರೇಡ್ ಅನ್ನ ಮಾಡಿದೆ. ಅದರಲ್ಲಿ ಕರ್ನಾಟಕದ 15ಕ್ಕೂ ಹೆಚ್ಚು ಕಡೆ ದಾಳಿಯನ್ನ ಮಾಡಲಾಗಿರುವಂತದ್ದು. ಮಂಗಳೂರು ಆಗಿರ್ಬೋದು, ಉಪ್ಪಿನಂಗಡಿ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಈ ಭಾಗದಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಮಂಗಳೂರಲ್ಲಿ 8 ಕಡೆ ಎನ್ಐಎ ರೇಡ್ ಮಾಡಿರೋದು. ರಾಜ್ಯದಲ್ಲಿ 15 ಕಡೆಗಳಲ್ಲಿ ಮಂಗಳೂರಿನಲ್ಲೇ 8 ಕಡೆ ದಾಳಿಯನ್ನ ಮಾಡಲಾಗಿದೆ. ಬೆಂಗಳೂರಿನ ಶಿವಾಜಿನಗರ, ಪುಲಿಕೇಶಿ ನಗರ, ಫ್ರೇಜರ್ ಟೌನ್, ಪಾದರಾಯನಪುರದಲ್ಲಿ ರೇಡ್ ಅನ್ನ ಮಾಡಲಾಗಿದೆ. ಬೆಂಗಳೂರಿನ ಬಾಗಲೂರಲ್ಲೂ ಕೂಡ ಎನ್ಐಎ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. 8 ಪಿಎಫ್ಐ ಕಚೇರಿಗಳಲ್ಲಿ ಎನ್ಐಎ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಕೊಪ್ಪಳದಲ್ಲೂ ಕೂಡ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂಥದ್ದು. ಬೆಂಗಳೂರಲ್ಲಿ ಎಕೆ ಅಶ್ರಫ್, ಶರೀಫ್ ಬಜ್ಪೆ, ನವಾಜ್ ಕಾವೂರು, ಮೊಯ್ದೇನ್ ಹಳೆಯಂಗಡಿ, ಮೊಹಮ್ಮದ್ ಶಾಕಿಬ್, ಮಹಮ್ಮದ್ ತಫ್ಸೀರ್, ಯಾಸಿರ್ ಹಸನ್, ಅಬ್ದುಲ್ ಖಾದರ್ ಪುತ್ತೂರ್ ಎಂಬುವರ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಕೊಪ್ಪಳದ ಗಂಗಾವತಿಯಲ್ಲಿ ಪಿಎಫ್ಐ ಸಂಘಟನೆಯ ಜಿಲ್ಲಾಧ್ಯಕ್ಷ ಅಬ್ದುಲ್ ಫಯಾಜ್ ಬಂಧನವಾಗಿದೆ. ಗಂಗಾವತಿಯಿಂದ ಬೆಂಗಳೂರಿನ ಕೆಜಿಹಳ್ಳಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರಲಾಗ್ತಾ ಇದೆ ಆತನನ್ನ. ಟೋಟಲ್ ಆಗಿ ಕರ್ನಾಟಕದಲ್ಲಿ 15 ಕಡೆ ದಾಳಿಯಾಗಿರುವಂಥದ್ದು. ಅದರಲ್ಲಿ 8 ಕಡೆ ಮಂಗಳೂರಲ್ಲಿ ದಾಳಿಯಾಗಿದ್ರೆ, ಇನ್ನು ಉಳಿದಂತೆ ಕೊಪ್ಪಳದಲ್ಲಿ 1 ಕಡೆ, ಇನ್ನು ಉಳಿದಂತೆ ಬೆಂಗಳೂರಿನಲ್ಲಿ ಒಂದು 6 ಕಡೆ ದಾಳಿಯನ್ನ ಮಾಡಲಾಗಿದೆ. ಇದು ಎನ್ಐಎ ಅಧಿಕಾರಿಗಳು ಏಕಕಾಲದಲ್ಲಿ ಟೋಟಲ್ ಆಗಿ ದೇಶದಾದ್ಯಂತ ದಾಳಿಯನ್ನ ಮಾಡಲಾಗಿರುವಂಥದ್ದು. 13 ರಾಜ್ಯಗಳಲ್ಲಿ ದಾಳಿ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಕರ್ನಾಟಕ ಸೇರಿದಂತೆ. ಪ್ರಮುಖವಾದಂಥ ಸಾಕ್ಷ್ಯಗಳೇನಾದರೂ ಸಿಕ್ಕಿದ್ದಾವ ಈ ದಾಳಿಯ ಸಂದರ್ಭದಲ್ಲಿ? ಯಾಕೆಂದ್ರೆ ಸಾಕಷ್ಟು ಜನರನ್ನ ಬಂಧಿಸುವಂತ ಕೆಲಸನೂ ಕೂಡ ಆಗಿದೆ. ಈ ದಾಳಿ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಆರೋಪಗಳು ಎದುರಾಗ್ತಾನೆ ಇತ್ತು. ಪಿಎಫ್ಐನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶದಾದ್ಯಂತ ಕೆಲವೊಂದು ಪ್ರಕರಣಗಳಲ್ಲಿ ಪ್ರಮುಖ ಆರೋಪಿಗಳಾಗಿದ್ದಾರೆ ಈ ಸಂಘಟನೆಯವರು ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಸೊ ಈಗ ದಾಳಿ ಮಾಡಲಾಗಿದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ. ಮಂಗಳೂರಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬೆಂಗಳೂರಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ ಹಾಗೂ ಆಶಿಕ್ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಾಗಿ ಅತಿ ಹೆಚ್ಚು ದಾಳಿ ಅಂದ್ರೆ ಹೆಚ್ಚು ಕಡೆ ದಾಳಿಯನ್ನ ಮಾಡಲಾಗಿರುವಂತದ್ದು ಮಂಗಳೂರಿನಲ್ಲಿ, ಅದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಕಿಶನ್, 8 ಕಡೆ ಟೋಟಲ್ ಆಗಿ ಮಂಗಳೂರಲ್ಲಿ ದಾಳಿ ಆಗಿರುವಂತದ್ದು, ಏನೆಲ್ಲ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಎನ್ಐಎ ಅಧಿಕಾರಿಗಳಿಗೆ? ಈ ಸಂದರ್ಭದಲ್ಲಿ ಯಾರನ್ನೆಲ್ಲ ಬಂಧಿಸಲಾಗಿದೆ ಅಂತ? ಪೃಥ್ವಿರಾಜ್, ಈಗಾಗಲೇ ಎನ್ಐಎ ಅಧಿಕಾರಿಗಳು ತಮ್ಮ ಕಾರ್ಯಾಚರಣೆಯನ್ನು ಅಂತಿಮಗೊಳಿಸಿರುವಂಥದ್ದು. ಮಂಗಳೂರಿನ ನೆಲ್ಲಿಕಾಯಿ ರಸ್ತೆಯಲ್ಲಿರುವಂತಹ ಪಿಎಫ್ಐ ಮತ್ತು ಎಸ್ಡಿಪಿಐ ಕಚೇರಿಗೆ ಇವತ್ತು ಮುಂಜಾನೆ ಸುಮಾರು 3:30 ವೇಳೆಗೆ ಸುಮಾರು 7 ರಿಂದ 8 ಮಂದಿ ಎನ್ಐಎ ಅಧಿಕಾರಿಗಳ ತಂಡ ದಾಳಿ ಮಾಡಿತ್ತು. ಸದ್ಯ ಅವರ ದಾಳಿ ಅಂತ್ಯಗೊಂಡಿದೆ. ಅವರು ಕೂಡ ವಿಚಾರಣೆ ಮಾಡಿ ಹೋಗಿರುವಂಥದ್ದು. ಸದ್ಯ ನಾವು ಇಲ್ಲಿ ಆಫೀಸ್ನ ಮುಂಭಾಗದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಿರ್ಬೋದು, ಇಷ್ಟು ಹೊತ್ತು ಈ ನೆಲ್ಲಿಕಾಯಿ ರಸ್ತೆಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿತ್ತು. ಯಾರಿಗೂ ಕೂಡ ಒಳ ಬರೋಕ್ಕೆ ಅವಕಾಶ ಇರಲಿಲ್ಲ. ಯಾಕೆಂದರೆ ಈ ರಸ್ತೆ ಬಹಳಷ್ಟು ಡೇಂಜರಸ್ ಆಗಿರೋದು ಮತ್ತು ಅತಿ ಸೂಕ್ಷ್ಮವಾದ ಪ್ರದೇಶ ಹೊಂದಿರೋ ಕಾರಣಕ್ಕಾಗಿ ಯಾವುದೇ ಅಹಿತಕರ ಘಟನೆಗಳು ಉಂಟಾಗಬಾರ್ದು ನಿಟ್ಟಿನಲ್ಲಿ ಈ ರೀತಿಯ ಬಂದೋಬಸ್ತನ್ನು ಕೂಡ ಮಾಡಲಾಗಿತ್ತು. ಸುಮಾರು 8 ಮಂದಿ ಅಧಿಕಾರಿಗಳು ಈಗಾಗಲೇ ವಿಚಾರಣೆಯನ್ನು ಪೂರ್ಣಗೊಳಿಸಿದ್ದಾರೆ. ಲ್ಯಾಪ್ಟಾಪ್, ಮೊಬೈಲ್ ಮತ್ತು ಕೆಲವು ಕಡತಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇನ್ನು ಉಳಿದಂತೆ ಪಿಎಫ್ಐ ಕಚೇರಿಗೂ ಕೂಡ ದಾಳಿ ಮಾಡಿದ್ದಾರೆ. ಪಿಎಫ್ಐ ನಾಯಕರ ಮನೆಗೂ ಕೂಡ ದಾಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಹಲವು ಮಹತ್ವದ
ದಾಖಲೆಗಳು ಅವರಿಗೆ ಸಿಕ್ಕಿದೆ ಎಂಬ ವಿಚಾರಗಳು ಕೂಡ ಗೊತ್ತಾಗಿರುವಂಥದ್ದು. ಈ NIA ದಾಳಿ ಆಗ್ತಿದ್ದಂತೆ ಹಲವು ಮಂದಿ ಕಾರ್ಯಕರ್ತರು ಇಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. NIA ಗೋ ಬ್ಯಾಕ್ ಎಂಬ ಘೋಷಣೆಯನ್ನು ಕೂಡಿದ್ರು. ಈ ಸಂದರ್ಭದಲ್ಲಿ ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಮಧ್ಯಪ್ರವೇಶಿಸಿ ಅವರನ್ನೆಲ್ಲ ಚದುರಿಸೋಕೆ ಪ್ರಯತ್ನ ಪಟ್ಟರು. ಆದರೆ ಅವರು ಇದಕ್ಕೆ ಮಣಿಯದ ಹಿನ್ನೆಲೆಯಲ್ಲಿ ಅವರನ್ನು ವಶಕ್ಕೆ ಪಡೆದುಕೊಂಡು ಈಗಾಗಲೇ ಬಿಡುಗಡೆ ಕೂಡ ಮಾಡಲಾಗಿದೆ. ಸುಮಾರು ಜಿಲ್ಲೆಯ 8 ಕಡೆಗಳಲ್ಲಿ NIA ದಾಳಿ ಮಾಡಿದೆ ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಹಲವು ನಾಯಕರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಪ್ರಥಮವಾಗಿ SDPI ಮತ್ತು PFI ಕಚೇರಿ, ಈ ಕಚೇರಿಯಲ್ಲಿ ಆಸುಪಾಸು ಇರೋ ಕಾರಣಕ್ಕಾಗಿ NIA ಅಧಿಕಾರಿಗಳು ಪ್ರಥಮ ಹಂತದಲ್ಲಿ SDPI ಕಚೇರಿಗೆ ದಾಳಿ ಮಾಡಿದ್ರು. ಅನಂತರವಾಗಿ PFI ಕಚೇರಿಯ ಬಾಗಿಲನ್ನು ಹೊಡಿಸಿ ಅಲ್ಲಿ ಕೂಡ ಹಲವು ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರು. ದೇಶದಲ್ಲಿ ಅಭದ್ರತೆಯನ್ನು ಸೃಷ್ಟಿ ಮಾಡೋಕ್ಕೆ ಈ ರೀತಿಯಾಗಿ ಪ್ರಯತ್ನ ಆಗ್ತಾ ಇದೆ ಎಂಬ ಮಾಹಿತಿ ಆಧಾರದಲ್ಲಿ NIA ದಾಳಿ ಮಾಡಿರುವಂಥದ್ದು. ಸದ್ಯ 8 ಕಡೆಗಳಲ್ಲಿ NIA ಏಕಕಾಲದಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಾಳಿಯನ್ನು ಮಾಡಿದ್ದು. ಸದ್ಯ ದಾಳಿ ಪೂರ್ಣಗೊಂಡಿದೆ. ಹಲವು ದಾಖಲೆಗಳನ್ನು ಪಡೆದುಕೊಂಡು ಈಗ ಅಧಿಕಾರಿಗಳು ಮರಳಿರುವಂಥದ್ದು. ಪೃಥ್ವಿರಾಜ್. ಓಕೆ ಕಿಶನ್, ಇದು ಮಂಗಳೂರಿನಲ್ಲಿ ದಾಳಿ ಆಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಾಹಿತಿಯನ್ನು ನೀಡ್ತಾ ಇದ್ರು. ಇನ್ನು ಬೆಂಗಳೂರಿನಲ್ಲಿ ಆಗಿರೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಎಸ್ ಮಂಜು, ಮಂಗಳೂರು ಬಿಟ್ರೆ ಅತಿ ಹೆಚ್ಚು ಕಡೆ ದಾಳಿ ಆಗಿರುವಂತದ್ದು ಅಂದ್ರೆ ಬೆಂಗಳೂರಿನಲ್ಲಿ ಯಾವ ರೀಸನ್ಸ್ಗಳು ಸಿಗ್ತಾ ಇದೆ ಇಲ್ಲಿ ಮೈನ್ ಆಗಿ ದಾಳಿಯನ್ನ ಮಾಡ್ಲಿಕ್ಕೆ? ಯಾರ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ? ಯಾರನ್ನಾದ್ರೂ ವಶಕ್ಕೆ ಪಡೆಯಲಾಗಿದೆಯಾ ಅಥವಾ ದಾಳಿ ಏನಾದ್ರೂ ಅಂತ್ಯ ಆಗಿದೆ ಈಗ ಆಲ್ರೆಡಿ? ಪೃಥ್ವಿ, ಸದ್ಯಕ್ಕಿರುವಂತಹ ಒಂದು ಮಾಹಿತಿಯ ಪ್ರಕಾರವಾಗಿ ಬೆಂಗಳೂರಿನಲ್ಲಿ ಒಟ್ಟು 12 ಕಡೆಗಳಲ್ಲಿ NIA ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿಯನ್ನ ಮಾಡಿರುವಂತದ್ದು. ಎಕ್ಸಾಕ್ಟ್ ಆಗಿ 3:30ಗೆ ಈ ಒಂದು NIA ಅಧಿಕಾರಿಗಳು ಒಂದು ರೈಡ್ ಅನ್ನ ಮಾಡ್ತಾರೆ. ನೀವು ನೋಡ್ತಾ ಇರಬಹುದು, ಇದು ಹೆಡ್ ಆಫೀಸ್, ಇಡೀ ಒಂದು ಸ್ಟೇಟ್ಗೆ ಇರುವಂತಹ PFI ನ ಹೆಡ್ ಆಫೀಸ್, ಅದು ಪುಲಿಕೇಶಿ ನಗರದಲ್ಲಿರುವಂತದ್ದು. ಈ ಒಂದು ಪುಲಿಕೇಶಿ ನಗರದಲ್ಲಿರುವಂತಹ ಈ ಒಂದು ಹೆಡ್ ಆಫೀಸ್ ಏನಿದೆ, ಈ ಒಂದು ಹೆಡ್ ಆಫೀಸ್ ನ ಮೇಲೆ ಇವತ್ತು ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಜನ ಪ್ರತಿಭಟನೆ ಕೂಡ ಅಷ್ಟೇ ಮಾಡೋಕೆ ಮುಂದಾದ್ರು. ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಂತಹ ಒಂದು ಲಾ ಅಂಡ್ ಆರ್ಡರ್ ಇಶ್ಯೂಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ಒಂದು CRPF ಆಗಿರ್ಬೋದು ಅಥವಾ ಸ್ಥಳೀಯ ಪೊಲೀಸರ ಒಂದು ಭದ್ರತೆಯನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ನೀವು ನೋಡ್ತಾ ಇರಬಹುದು, ಏನೋ ಅಲ್ಲಿ ಒಂದು ವೈಟ್ ಕಲರ್ ಬಿಲ್ಡಿಂಗ್ ಕಾಣ್ತಾ ಇದೆ. ಆ ಒಂದು ವೈಟ್ ಕಲರ್ ಬಿಲ್ಡಿಂಗ್ ಅದು 3 ಫ್ಲೋರ್ ಇರುವಂತಹ ಒಂದು ಕಚೇರಿ. ಅದು ಆ ಒಂದು ಕಚೇರಿಯಲ್ಲಿ 3 ಫ್ಲೋರ್ಗಳಲ್ಲಿ ಕೂಡ ಈಗಾಗಲೇ NIA ಅಧಿಕಾರಿಗಳು ಒಂದು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಅದರಲ್ಲಿ ಒಟ್ಟು 5 ಮೊಬೈಲ್ ಫೋನ್ಗಳನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಸೀಸ್ ಮಾಡ್ಕೊಂಡಿರುವಂತದ್ದು. ಈ ಒಂದು ಮೊಬೈಲ್ ಫೋನ್ಗಳನ್ನ ಪರಿಶೀಲನೆ ನಡೆಸುವಂತ ಟೈಮ್ನಲ್ಲಿ ಒಂದಷ್ಟು ಡಿಲೀಟ್ ಆಗಿರುವಂತಹ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೋಸ್ಕರನೇ ರಾತ್ರಿ 2 ಗಂಟೆ ಸುಮಾರಿಗೆ ಬೆಂಗಳೂರು ನಗರದಲ್ಲಿರುವಂತಹ ಎಲ್ಲಾ ಸೈಬರ್ ಪೊಲೀಸರನ್ನು ಕೂಡ ಅಷ್ಟೇ 10 ತಂಡಗಳಾಗಿ ಈಗಾಗಲೇ ಕರೆಸಿಕೊಂಡಿದ್ದಾರೆ. ಆ ಒಂದು 10 ತಂಡಗಳಲ್ಲಿ ಪ್ರತಿಯೊಂದು ರೈಡ್ ಇರುವಂತಹ ಒಂದು ಸ್ಥಳದಲ್ಲಿ ಕೂಡ ಅಷ್ಟೇ ಒಂದೊಂದು ತಂಡ ಸೈಬರ್ ಪೊಲೀಸರು ಕೂಡ ಅಷ್ಟೇ ಬೇಡ್ ಬಿಟ್ಟಿದ್ದಾರೆ. ಸದ್ಯಕ್ಕೆ ಆ ಒಂದು 5 ಮೊಬೈಲ್ ಫೋನ್ಗಳಲ್ಲಿ 2 ಮೊಬೈಲ್ ಫೋನ್ಗಳನ್ನ ಸದ್ಯಕ್ಕೆ ಬೆಂಗಳೂರಿನ ಸೈಬರ್ ಪೊಲೀಸರು ಕೂಡ ಅಷ್ಟೇ ರಿಟ್ರೀವ್ ಮಾಡಿ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಒಂದು 3 ಅಂತಸ್ತಿನ ಕಟ್ಟಡ ಏನಿದೆ, ಆ ಒಂದು ಕಟ್ಟಡದನ್ನ ಇಡೀ ಜಾಲಾಡಿದಂತ NIA ಅಧಿಕಾರಿಗಳು ಒಂದಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡ್ತಿದ್ದಾರೆ. ಜೊತೆಗೆ ಅದರಲ್ಲಿದ್ದಂತಹ ಸುಮಾರು 6 ಜನರು ಏನೋ ಒಂದು PFI ಮುಖ್ಯ ಕಚೇರಿಯಲ್ಲಿದ್ರು, ಆ ಒಂದು 6 ಜನರನ್ನು ಕೂಡ ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಎಷ್ಟು ವರ್ಷಗಳಿಂದ ಇಲ್ಲಿದ್ರು ಮತ್ತು ಏನೆಲ್ಲಾ ರೀತಿಯಂತ ಒಂದಷ್ಟು ಕೆಲಸಗಳು ಈ ಒಂದು PFI ಕಚೇರಿಯಲ್ಲಿ ಆಗ್ತಿತ್ತು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಒಂದಷ್ಟು ಮಾಹಿತಿಗಳನ್ನ NIA ಅಧಿಕಾರಿಗಳು ಸಂಗ್ರಹ ಮಾಡ್ತಿರುವಂತದ್ದು. ಸದ್ಯಕ್ಕೆ ಮುಖ್ಯ ಕಚೇರಿ ಅಷ್ಟೇ ಅಲ್ಲದೆ ಉಳಿದಂತಹ ಸುಮಾರು 12 ಕಡೆಗಳಲ್ಲಿ, ಯಾಕಂದ್ರೆ ಇವತ್ತು ಏಕಕಾಲದಲ್ಲಿ ದಾಳಿ ನಡೆಯುತ್ತೆ. 2 ಗಂಟೆ ವೇಳೆಗೆ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಂತ ಅಧಿಕಾರಿಗಳು 3:30 ವೇಳೆಗೆ ಎಲ್ಲಾ ಕಡೆಯಲ್ಲೂ ಕೂಡ ಅಷ್ಟೇ ಅಟ್ ಎ ಟೈಮ್ ರೈಡ್ ಮಾಡಿರುವಂತದ್ದು. ಸದ್ಯಕ್ಕೆ ಎಲ್ಲಾ ಕಡೆಗಳಲ್ಲೂ ಕೂಡ ಅಷ್ಟೇ ಕಚೇರಿ ಆಗಿರಬಹುದು ಮತ್ತು ಒಂದಷ್ಟು ಜನ ಲೀಡರ್ಸ್ ಅಂತ ಇದೆ, ಆ ಒಂದು ಲೀಡರ್ ಗಳ ಮನೆ ಮೇಲೆ ಕೂಡ ದಾಳಿ ಮಾಡಿದ್ದು. ಅವರ ಒಂದು ಮೊಬೈಲ್ ಫೋನ್ಗಳನ್ನು ಕೂಡ ಅಷ್ಟೇ ಮತ್ತು ಅವರ ಮನೆಯಲ್ಲಿ ಸಿಕ್ಕಂತ ಒಂದಷ್ಟು ದಾಖಲಾತಿಗಳಿದೆ. ಆ ಒಂದು ದಾಖಲಾತಿಗಳನ್ನು ಕೂಡ ಅಷ್ಟೇ ಈಗಾಗಲೇ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದು ಅದನ್ನ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ NIA ಅಧಿಕಾರಿಗಳಿಂದ ಆಗ್ತಾ ಇರುವಂತದ್ದು. ಪೃಥ್ವಿ. ಓಕೆ ಆಶಿಕ್, ನೀವೆಲ್ಲಿದ್ದೀರಾ? ನಿಮ್ಗೇನ್ ಮಾಹಿತಿ ಲಭ್ಯವಾಗ್ತಾ ಇದೆ ಈ ದಾಳಿ ಕುರಿತಂತೆ? ಪೃಥ್ವಿರಾಜ್ ಹಾರ್ನಹಳ್ಳಿ, ಏನು NIA ಅಧಿಕಾರಿಗಳು PFI ಮೇಲೆ ದಾಳಿ ಮಾಡಿದೆ, ಅದರ ಈಗ ಫ್ರೆಜರ್ಟೋನಲ್ಲಿರುವಂತಹ ಅವರ PFI ಅಧಿಕಾರಿಗಳ PFI ಸಂಘಟನೆಯ ಒಂದು ಮುಖ್ಯ ಕಚೇರಿ ಮೇಲೂ ಕೂಡ ದಾಳಿ ಮಾಡಿರುವಂಥದ್ದು ದೃಶ್ಯಗಳಲ್ಲೂ ಕೂಡ ನಾವು ನೋಡಬಹುದು. ಬೆಳಂಬೆಳಗ್ಗೆ ಸುಮಾರು 4:30 ಅಷ್ಟೊತ್ತಿಗೆ ಇಲ್ಲಿ NIA ಅಧಿಕಾರಿಗಳು ಸುಮಾರು 3 ಇನ್ನೋವಾ ಕಾರುಗಳಲ್ಲಿ ಸುಮಾರು 9-10 ಜನರ ತಂಡ ಬಂದು ಇಲ್ಲಿ ದಾಳಿ ಮಾಡಿರುವಂಥದ್ದು. ಸ್ಥಳದಲ್ಲಿ ಯಾವುದೇ ರೀತಿಯಾಗಿರುವಂತಹ ಅಹಿತಕರ ಘಟನೆ ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ KSRP ತುಕಡಿಯನ್ನು ಕೂಡ ನಿಯೋಜನೆ ಮಾಡಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಒದಗಿಸಲಾಗಿರುವಂಥದ್ದು. ಈ ಫ್ರೆಜರ್ಟೌನ್ ನಲ್ಲಿರುವಂತಹ PFI ಈ ಕಚೇರಿ ಏನಿದೆ, ಇದು ಆ PFI ಸಂಘಟನೆಯ ಮೀಡಿಯಾ ಕೋಆರ್ಡಿನೇಟಿಂಗ್ ಮಾಡೋದಕ್ಕೆ ಮಾಡಿಕೊಂಡಿರುವಂತಹ ಕಚೇರಿ. ಇಲ್ಲಿ ಸಾಕಷ್ಟು ಕೆಲಸಗಳಾಗ್ತಾ ಇತ್ತು. ಅಂದ್ರೆ ಸಂಘಟನೆ ಮಾಡ್ತಾ ಇದ್ದಂತಹ ಕೆಲಸ ಕಾರ್ಯಗಳ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ಯಾವ ರೀತಿಯಾಗಿ ಪೋರ್ಟ್ರೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಆ ರೀತಿಯಾಗಿರುವಂತಹ ಕೆಲಸಗಳು ಈ ಒಂದು ಕಚೇರಿಯಲ್ಲಿ ಆಗ್ತಾ ಇತ್ತು ಅನ್ನುವಂಥ ಒಂದು ಪ್ರೈಮರಿ ಮಾಹಿತಿ ಸಿಗ್ತಾ ಇರುವಂತದ್ದು. ಸದ್ಯಕ್ಕೆ ಇಲ್ಲಿ ಸಾಕಷ್ಟು ಡಿಜಿಟಲ್ ಎವಿಡೆನ್ಸ್ಗಳಿದಾವೆ, ಅದನ್ನೆಲ್ಲವನ್ನೂ ಕೂಡ ಕಲೆಕ್ಟ್ ಮಾಡುವಂತ ಕೆಲಸವನ್ನು NIA ಅಧಿಕಾರಿಗಳು ಕೂಡ
ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರು 4:15 ಅಂತಂದ್ರೆ ಈಗ ಸಮಯ 9:09 ಆಗ್ತಾ ಬಂತು. ಹೆಚ್ಚು ಕಮ್ಮಿ 5 ತಾಸುಗಳಿಂದ ಸತತವಾಗಿ ಅಧಿಕಾರಿಗಳು ಇಲ್ಲೊಂದು ತಲಾಶೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಏನೆಲ್ಲ ಅಂದ್ರೆ ಆ ಒಂದು ಕಟ್ಟಡ ಏನ್ ನೋಡ್ತಾ ಇದ್ದಾರೆ ಅದನ್ನ ಏನು ಮೊದಲನೇ ಮಹಡಿಯಲ್ಲಿ ಬರುವಂತ ಒಂದು ಕೊಠಡಿಯಲ್ಲಿ PFI ಸಂಘಟನೆಯ ಒಂದು ಕಚೇರಿ ಇತ್ತು. ಇಲ್ಲಿ ಸಂಪೂರ್ಣವಾಗಿ ಏನು ಆ ಸಾಮಾಜಿಕ ಸೋಷಿಯಲ್ ಮೀಡಿಯಾ ಮತ್ತೆ ಆ ಮಾಧ್ಯಮಗಳಲ್ಲಿ ಯಾವ ರೀತಿಯಾಗಿರುವಂತಹ ಕಂಟೆಂಟ್ಗಳು ಹೊರ ಹೋಗಬೇಕು ಅನ್ನುವಂತ ಒಂದು ಆ ರೀತಿಯಾಗಿರುವಂತಹ ವಿಚಾರಕ್ಕಾಗಿ ಈ ಒಂದು ಕಚೇರಿಯನ್ನ ಬಳಸ್ಕೊಳ್ತಿದ್ರಂತೆ PFI ಸಂಘಟನೆ. ಹೀಗಾಗಿ ಆ ನಿಟ್ಟಿನಲ್ಲಿ ಏನಾದರೂ ಡಿಜಿಟಲ್ ಎವಿಡೆನ್ಸ್ಗಳು ಸಿಗ್ತಾವ, ಬೇರೆ ಯಾವುದಾದ್ರೂ ಆ ಕೆಲಸಗಳು ಈ ಒಂದು ಕಚೇರಿಗೆ ಇವರು ಬಳಸ್ಕೊಳ್ತಾ ಇದ್ರ, ಇವರು ಬೇರೆ ಯಾವುದಾದ್ರೂ ಸಮಾಜಘಾತುಕ ಕೆಲಸಗಳಲ್ಲಿ ಭಾಗಿಯಾಗ್ತಾ ಇದ್ರ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಆ NIA ಅಧಿಕಾರಿಗಳು ತಲಾಶೆನ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ 5 ರಿಂದ 6 ತಾಸುಗಳಾಗ್ತಾ ಇದ್ದಾವೆ. ಮತ್ತೆ ಇಲ್ಲಿ ಏನು ಅಧಿಕಾರಿಗಳು NIA ಅಧಿಕಾರಿಗಳು ಇನ್ನೂ ಕೂಡ ಏನು ತಮ್ಮ ಶೋಧ ಕಾರ್ಯವನ್ನು ಮುಂದುವರಿಸಿರುವಂಥದ್ದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಆಶಿಕ್, ಮಂಜು ಹಾಗೆ ಕಿಶನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ದೇಶದಲ್ಲಿ 13 ರಾಜ್ಯಗಳಲ್ಲಿ NIA ಮಹತ್ವದ ದಾಳಿಯನ್ನ ಮಾಡಿರುವಂಥದ್ದು. ಕೇರಳದಲ್ಲಿ ಅತಿ ಹೆಚ್ಚು ಕಡೆ NIA ರೇಡ್ ಅನ್ನ ಮಾಡಿದೆ. ಕರ್ನಾಟಕ, ತಮಿಳುನಾಡಲ್ಲೂ ಕೂಡ ಮೆಗಾ ರೇಡ್ ನಡೆದಿರುವಂಥದ್ದು. ಇನ್ನು ಆಂಧ್ರ ಪ್ರದೇಶ, ತೆಲಂಗಾಣ, ರಾಜಸ್ಥಾನದಲ್ಲೂ ಕೂಡ ಟೋಟಲ್ 13 ರಾಜ್ಯಗಳಲ್ಲಿ ಈ ದಾಳಿ ಆಗಿದೆ. ಕೇರಳದಲ್ಲಿ ಅತಿ ಹೆಚ್ಚು ಕಡೆ NIA ರೇಡ್ ಅನ್ನ ಮಾಡಿರುವಂಥದ್ದು. ಅಲ್ಲಿ ಏನಾದರೂ ಘಟನೆ ಆದಂತಹ ಸಂದರ್ಭದಲ್ಲಿ, ದೋಂಬಿ ಆದಂತಹ ಸಂದರ್ಭದಲ್ಲಿ, ಗಲಾಟೆ ಆದಾಗ ಮೇನ್ ಆಗಿ PFI ಸಂಘಟನೆ ಮೇಲೆ ಆರೋಪ ಬರುತ್ತೆ. ಸೊ ಮೋಸ್ಟ್ ಪ್ರಾಬಲಿ ಆ ಕಾರಣಕ್ಕೋಸ್ಕರನೇ ಅಲ್ಲಿ ಅತಿ ಹೆಚ್ಚು ಕಡೆ ದಾಳಿ ಆಗಿದೆ ಅಂತ ಕಾಣಿಸುತ್ತೆ. ಆಂಧ್ರ ಪ್ರದೇಶ, ತೆಲಂಗಾಣ, ರಾಜಸ್ಥಾನ, ಬಿಹಾರ, ದೆಹಲಿ, ಉತ್ತರ ಪ್ರದೇಶ ಎಲ್ಲ ಕಡೆನೂ ಕೂಡ ದಾಳಿ ಆಗಿದೆ. ಬಹುತೇಕ ಕಡೆ ಹಲವು ಮುಖಂಡರನ್ನ ಬಂಧಿಸಲಾಗಿರುವಂಥದ್ದು. PFI SDPI ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳು ಎದುರಾಗ್ತಾ ಇರ್ತವೆ. ಈ ಬಾರಿ PFI ಸಂಬಂಧಪಟ್ಟಂತೆ 13 ರಾಜ್ಯಗಳಲ್ಲಿ ದಾಳಿಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಬಹುತೇಕ ಕಡೆ ಹಲವು ಮುಖಂಡರನ್ನ ಬಂಧಿಸಲಾಗಿರುವಂಥದ್ದು. ನಮ್ಮ ಬೆಂಗಳೂರಲ್ಲೇ ನಮ್ಮ ಪ್ರತಿನಿಧಿ ಹೇಳಿದಂತೆ 12 ಕಡೆ ದಾಳಿ ಆಗಿದೆ. ನಮ್ಮ ಮಂಗಳೂರಲ್ಲಿ 8 ಕಡೆ ದಾಳಿ ಆಗಿರುವಂಥದ್ದು. ಕೊಪ್ಪಳದಲ್ಲಿ 1 ಕಡೆ ದಾಳಿ ಆಗಿದೆ. ಈ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಹೆಚ್ಚಿನ ಕಡೆ ದಾಳಿಯನ್ನ ಮಾಡಲಾಗಿರುವಂಥದ್ದು. ನಿಮಗೆ ತೋರಿಸ್ತಾ ಇದ್ದೀವಿ ಯಾವ್ಯಾವ ರಾಜ್ಯಗಳಲ್ಲಿ ದಾಳಿ ಆಗಿದೆ ಅಂತ. ಆಂಧ್ರ ಪ್ರದೇಶ, ತೆಲಂಗಾಣ, ರಾಜಸ್ಥಾನ, ಕೇರಳ, ತಮಿಳುನಾಡು, ಕರ್ನಾಟಕ, ಬಿಹಾರ, ದೆಹಲಿ, ಉತ್ತರ ಪ್ರದೇಶ, ಈ ರೀತಿಯಾಗಿ ಟೋಟಲ್ ಆಗಿ 13 ರಾಜ್ಯಗಳಲ್ಲಿ ದಾಳಿಯನ್ನ ಮಾಡಲಾಗಿರುವಂಥದ್ದು. ಈ 13 ರಾಜ್ಯಗಳ ಪೈಕಿ ಅತಿ ಹೆಚ್ಚಿನ ಕಡೆ ದಾಳಿಯನ್ನ ಮಾಡಲಾಗಿರುವಂಥದ್ದು ಅಂದ್ರೆ ಕೇರಳದಲ್ಲಿ ಸಾಕಷ್ಟು ಬಾರಿ ಒಂದು ದೊಡ್ಡ ಗಲಾಟೆಗಳಾದಂಥ ಸಂದರ್ಭದಲ್ಲಿ, ಯಾರ್ದಾದ್ರೂ ಹತ್ಯೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ಮೇಯ್ನ್ ಆಗಿ ಹೆಸರು ಕೇಳಿ ಬರುವಂಥದ್ದೇ, ಆರೋಪ ಎದುರಾಗುವಂಥದ್ದೇ PFI ಸಂಘಟನೆಯ ಮೇಲೆ ಅನ್ನುವಂಥದ್ದನ್ನ ಗಮನಿಸಿದ್ದೀವಿ. ಸೊ ಈ ಒಂದು ರೀಸನ್ಗೋಸ್ಕರನೇ ಅಲ್ಲಿ ಹೆಚ್ಚಿನದಾಗಿ ಆಕ್ಟಿವ್ ಆಗಿದೆ ಕೇರಳದಲ್ಲಿ PFI ಅನ್ನುವಂಥ ರೀಸನ್ ಕೂಡ ಇರ್ಬೋದು. ದೇಶದ 13 ರಾಜ್ಯಗಳಲ್ಲಿ NIA ರೇಡ್. PFI ರಾಷ್ಟ್ರೀಯ ಅಧ್ಯಕ್ಷ OMA ಸಲಾಂ ವಶಕ್ಕೆ ಪಡೆಯಲಾಗಿದೆ. ಈತನ 13 ರಾಜ್ಯಗಳಲ್ಲಿ NIA ರೇಡ್ ಮಾಡಿರುವಂತದ್ರ ಬಗ್ಗೆ ಹೇಳ್ತಾ ಇದ್ವಿ ನಿಮ್ಗೆ ಯಾವ್ಯಾವ ರಾಜ್ಯ ಅಂತ. ಇದರಲ್ಲಿ PFI ರಾಷ್ಟ್ರೀಯ ಅಧ್ಯಕ್ಷ OMA ಸಲಾಂನನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. PFI ರಾಷ್ಟ್ರೀಯ ಕಾರ್ಯದರ್ಶಿ ಇಲಾಮರನ್ ನಾಸಿರುದ್ದೀನ್ ಕೂಡ NIA ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಕೇರಳದ PFI ಅಧ್ಯಕ್ಷ CP ಮೊಹಮ್ಮದ್ ಬಶೀರ್ ವಶಕ್ಕೆ ಪಡೆಯಲಾಗಿದೆ. ಯುವಕರಿಗೆ ತರಬೇತಿಯನ್ನ ನೀಡ್ತಾ ಇದ್ದಂತ ಆರೋಪದ ಬಗ್ಗೆ ವಿಚಾರಣೆಯನ್ನ ಮಾಡಲಾಗ್ತದೆ. ಅದು ಯಾವ ರೀತಿಯಾದಂತ ತರಬೇತಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಯಾವ ರೀತಿಯಾದಂತ ತರಬೇತಿ ಅಂದ್ರೆ ಈ ದೇಶಕ್ಕೆ ಅಥವಾ ರಾಜ್ಯಕ್ಕೆ ಏನಾದ್ರೂ ಒಂದು ಬೆದರಿಕೆಯನ್ನ ಒಡ್ಡುವ ರೀತಿಯಾದಂತ ತರಬೇತಿನ ಏನು ಅನ್ನುವಂಥದ್ರ ಬಗ್ಗೆನೇ ವಿಚಾರಣೆಯನ್ನ ಮಾಡಲಾಗ್ತಾ ಇರುತ್ತೆ. ಕೆಲ ಸಂಘಟನೆಗಳಿಗೆ ಫಂಡಿಂಗ್ ಮಾಡಿದಂಥದ್ರ ಬಗ್ಗೆ ಕೂಡ ವಿಚಾರಣೆಯನ್ನ ಮಾಡಲಾಗ್ತಾ ಇರುವಂಥದ್ದು. ನಿಮಗೆ ತೋರಿಸ್ತಾ ಇದೀವಿ ಯಾರ್ಯಾರು ಅಂತ. PFI ರಾಷ್ಟ್ರೀಯ ಅಧ್ಯಕ್ಷನ ಫೋಟೋ ಕೂಡ ನಿಮ್ಮ ಮುಂದೆ ಇದೆ. PFI ರಾಷ್ಟ್ರೀಯ ಕಾರ್ಯದರ್ಶಿಯ ಫೋಟೋ ಕೂಡ ನಿಮ್ಮ ಮುಂದೆ ಇದೆ. ಇವರನ್ನ ಈಗ ಆಲ್ರೆಡಿ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ದೇಶದಲ್ಲಿ ಟೋಟಲ್ ಆಗಿ 13 ರಾಜ್ಯಗಳಲ್ಲಿ ದಾಳಿಯನ್ನ ಮಾಡಲಾಗಿದೆ. ದಾಳಿ ಮಾಡಿದಂತ ಸಂದರ್ಭದಲ್ಲಿ PFI ರಾಷ್ಟ್ರೀಯ ಅಧ್ಯಕ್ಷನನ್ನ ಕೂಡ ವಶಕ್ಕೆ ಪಡೆಯಲಾಗಿರುವಂಥದ್ದು. OMA ಸಲಾಂ ಅಂತ ರಾಷ್ಟ್ರೀಯ ಅಧ್ಯಕ್ಷ, ಆತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. PFI ನ ರಾಷ್ಟ್ರೀಯ ಕಾರ್ಯದರ್ಶಿ ನಾಸಿರುದ್ದೀನ್ ಅನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಇನ್ನ ಕೇರಳದಲ್ಲಿ ಅಲ್ಲೊಬ್ಬ ಮಹಮ್ಮದ್ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ.
ವೆಲ್ಕಮ್ ಬ್ಯಾಕ್. ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿರುವಂತದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ವಿ. ಪಿಎಫ್ಐ ಸಂಘಟನೆಗೆ ಸಂಬಂಧಪಟ್ಟಂತೆ ಕಚೇರಿಗಳ ಮೇಲೆ, ಅದರಲ್ಲಿ ಕರ್ನಾಟಕದಲ್ಲೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಕರ್ನಾಟಕದ 3-4 ಜಿಲ್ಲೆಗಳಲ್ಲಿ ರೇಡ್ ಅನ್ನು ಮಾಡಲಾಗಿರೋದು, ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು, ಮಂಗಳೂರೆಲ್ಲ ಸೇರಿದೆ. ಅಲ್ಲಿ ಎಲ್ಲಿ ಅನ್ನುವಂಥದ್ರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀನಿ. ಕೇರಳ, ತಮಿಳುನಾಡು, ಆಂಧ್ರದಲ್ಲೂ ಕೂಡ ದಾಳಿ ಮಾಡಲಾಗಿದೆ. ಅಲ್ಲಿ ಕಡೆ ದಾಳಿ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ. ಈಗ ಫಸ್ಟ್ ಕರ್ನಾಟಕದಲ್ಲಿ ನೋಡೋಣ. ಕರ್ನಾಟಕದಲ್ಲಿ ಮಂಗಳೂರು, ಬೆಂಗಳೂರು, ಕೊಪ್ಪಳ, ಕಲಬುರಗಿ ಈ ರೀತಿಯಾಗಿ 4 ಜಿಲ್ಲೆಗಳಲ್ಲಿ ದಾಳಿ ಮಾಡಲಾಗಿದೆ. ಇನ್ನು ಕೇರಳದಲ್ಲಿ ಮಲಪ್ಪುರಂ, ಕೋಚಿಕೋಡ್, ಪಟ್ಟಣಂತಿಟ್ಟ, ತಿರುವನಂತಪುರದಲ್ಲಿ ದಾಳಿಯನ್ನ ಮಾಡಲಾಗಿರುವಂಥದ್ದು. ತಮಿಳುನಾಡಲ್ಲಿ ಚೆನ್ನೈ, ದಿಂಡುಗಲ್, ಕೊಯಮತ್ತೂರು ಈ ಭಾಗದಲ್ಲಿ ದಾಳಿಯನ್ನ ಮಾಡಲಾಗಿದೆ. ಆಂಧ್ರದಲ್ಲಿ ಕರ್ನೂಲ್, ಗುಂಟೂರು, ನೆಲ್ಲೂರು ಈ ಭಾಗದಲ್ಲಿ ದಾಳಿಯನ್ನು ಮಾಡಲಾಗಿರುವಂಥದ್ದು ಕಚೇರಿಗಳ ಮೇಲೆ. ತೆಲಂಗಾಣದಲ್ಲಿ ಹೈದರಾಬಾದ್, ಕರೀಂನಗರ, ನಿಜಾಮಾಬಾದ್, ಆದಿಲಾಬಾದ್ನಲ್ಲಿ ದಾಳಿಯನ್ನ ಮಾಡಲಾಗಿದೆ. ಬಿಹಾರದಲ್ಲಿ ದರ್ಭಾಂಗ, ಅರಾರಿಯಾ, ಚಾಪ್ರಾ, ಪಾಟ್ನಾದಲ್ಲಿ ದಾಳಿಯನ್ನ ಮಾಡಲಾಗಿದೆ. ಪಿಎಫ್ಐ ಎಸ್ಡಿಪಿಐ ಮೇಲೆ ಯಾಕೆ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಅಂತ ನೋಡ್ತಾ ಇದ್ರೆ, ಕೆಲ ಸಂಘಟನೆಗಳಿಗೆ ಫಂಡಿಂಗ್ ಮಾಡಿದಂತ ಆರೋಪ ಇವರ ಮೇಲಿದೆ. ಪಿಎಫ್ಐ ಎಸ್ಡಿಪಿಐ ಮೇಲೆ ಯಾಕೆ ದಾಳಿಯನ್ನ ಮಾಡಿದೆ ಎನ್ಐಎ ಅಧಿಕಾರಿಗಳು? ಸುಮ್ನೆ ದಾಳಿಯನ್ನ ಮಾಡಲ್ಲ, ಸುಮ್ನೆ ಎಂಟ್ರಿ ಆಗಲ್ಲ ರಾಷ್ಟ್ರೀಯ ತನಿಖಾ ದಳದವರು. ಇಲ್ಲಿ ಕೆಲ ಸಂಘಟನೆಗಳಿಗೆ ಫಂಡಿಂಗ್ ಮಾಡಿದಂತ ಆರೋಪ ಇದೆ. ಬ್ಯಾಂಕ್ ಟ್ರಾನ್ಸಾಕ್ಷನ್ ಅನ್ನ ನೋಡ್ತಾ ಇರ್ತಾರೆ, ಅಲ್ಲೆಲ್ಲೋ ಒಂದ್ ಕಡೆ ಸಿಕ್ಕಾಕೊಂಡಿರುವ ರೀತಿ ಕಾಣಿಸ್ತಾ ಇದೆ. ಕ್ಯಾಂಪ್ ಮಾಡಿ ಯುವಕರಿಗೆ ತರಬೇತಿಯನ್ನ ನೀಡಿದಂತ ಆರೋಪ ಕೂಡ ಎದುರಾಗಿರುವಂಥದ್ದು. ಬರೀ ಆರೋಪ ಬಂದ ತಕ್ಷಣ ದಾಳಿ ಮಾಡ್ತಾರೆ ಅಂತನೂ ಕೂಡ ಅಲ್ಲ, ಅದಕ್ಕೇನಾದ್ರೂ ಸಾಕ್ಷಿ ಸಿಕ್ಕಿರುತ್ತೆ ಎನ್ಐಎ ಅಧಿಕಾರಿಗಳಿಗೆ. ಕೆಲ ಸಂಘಟನೆಗಳಿಗೆ ಸೇರುವಂತೆ ಪ್ರಚೋದನೆಯ ಆರೋಪ ಕೂಡ ಇದೆ. ಯುವಕರಿಗೆ ಆಮಿಷವೊಡ್ಡಿ ಪ್ರಚೋದಿಸಿದಂತ ಆರೋಪ ಇರುವಂತದ್ದು. ಶಸ್ತ್ರಾಸ್ತ್ರ ಸಂಗ್ರಹ ಮಾಡಿದ ಆರೋಪಕ್ಕೋಸ್ಕರ ರೇಡ್ ಅನ್ನ ಮಾಡಲಾಗಿದೆ. ಇವೆಲ್ಲ ರೀಸನ್ಗಳು ಕಾಣಿಸ್ತವೆ ಯಾವ ಕಾರಣಕ್ಕೋಸ್ಕರ ರೇಡ್ ಅನ್ನ ಮಾಡಲಾಗಿದೆ ಅಂತ ನೋಡ್ತಾ ಇದ್ದಾರೆ. ಇನ್ನು ಎನ್ಐಎ ದಾಳಿಗೆ ಪಿಎಫ್ಐ ಎಸ್ಡಿಪಿಐ ವಿರೋಧವನ್ನ ವ್ಯಕ್ತಪಡಿಸಿದೆ. ಸುಮ್ಮನೆ ಟಾರ್ಗೆಟ್ ಮಾಡಿದ್ದಾರೆಂದು ಆರೋಪವನ್ನ ಮಾಡಲಾಗ್ತದೆ. ಅವ್ರು ವಿರೋಧ ವ್ಯಕ್ತಪಡಿಸಿದ್ರು ಅನ್ನೋ ಕಾರಣಕ್ಕೋಸ್ಕರ ಎನ್ಐಎ ಸುಮ್ಮನೆ ಹೋಗ್ಬಿಡುತ್ತಾ? ಯಾರೇ ಆಗ್ಲಿ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಇದು ರಾಜಕೀಯ ಪ್ರೇರಿತ, ಸುಮ್ಮನೆ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳೋದು ಸಹಜ. ಆದ್ರೆ ಎನ್ಐಎ ತನ್ನ ಕೆಲಸ ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಅದನ್ನ ಮಾಡ್ತಾ ಇದ್ದಾರೆ. ಎನ್ಐಎ ದಾಳಿಗೆ ಪಿಎಫ್ಐ ಎಸ್ಡಿಪಿಐ ವಿರೋಧ ಅಂತೆ, ಸುಮ್ಮನೆ ಟಾರ್ಗೆಟ್ ಮಾಡಿದ್ದಾರೆಂದು ಆರೋಪವನ್ನ ಮಾಡಲಾಗ್ತಾ ಇದೆ. ಸಂಘಟನೆಗಳನ್ನ ಬ್ಯಾನ್ ಮಾಡಲಿಕ್ಕೆ ಕುತಂತ್ರ ಎಂಬ ಆರೋಪ. ಸಂಘಟನೆಗಳನ್ನ ಸುಮ್ಮನೆ ಬ್ಯಾನ್ ಮಾಡ್ಲಿಕ್ಕೂ ಆಗಲ್ಲ, ಅದಕ್ಕೇನಾದ್ರೂ ಸಾಕ್ಷಿ ಕೊಡ್ಬೇಕಾಗುತ್ತೆ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಬ್ಯಾನ್ ಆಗೋಗಿರೋದು. ಸಾಕ್ಷಿ ಕೊಟ್ಟಾಗ್ಲೇನೆ ಬ್ಯಾನ್ ಆಗೋದು. ಸೊ ಇಲ್ಲಿ ಪ್ರಮುಖ ಮಾಹಿತಿಗಳು ಏನ್ ಸಿಕ್ಕಿರ್ಬೋದು, ಸಾಕ್ಷ್ಯಾಧಾರಗಳು ಸಿಕ್ಕಿರ್ಬೋದು, ಅದ್ರ ಮೇಲೆ ರೈಡ್ ಅನ್ನ ಮಾಡಿರ್ತಾರೆ ರಾಷ್ಟ್ರೀಯ ತನಿಖಾ ದಳದವರು. ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ, ಗೋ ಬ್ಯಾಕ್ ಎನ್ಐಎ ಅಂತ ಧಿಕ್ಕಾರವನ್ನ ಕೂಗಲಾಗಿದೆ. ಬಹುತೇಕ ಕಡೆ ಎನ್ಐಎಗೆ ಧಿಕ್ಕಾರವನ್ನ ಕೂಗಿದ್ದಾರೆ. ಮಂಗಳೂರು, ಬೆಂಗಳೂರು, ಚೆನ್ನೈನಲ್ಲಿ ಗೋ ಬ್ಯಾಕ್ ಎನ್ಐಎ ಅಂತ ಧಿಕ್ಕಾರ ಘೋಷಣೆಯನ್ನ ಕೂಗಲಾಗಿರುವಂಥದ್ದು. ಇಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿರುವಂತಹ ಸಂದರ್ಭದಲ್ಲಿ ಅದಕ್ಕೆ ವಿರೋಧ ವ್ಯಕ್ತವಾಗಿದೆ. ವಿರೋಧ ಸಹಜ, ಎನ್ಐಎ ಅಧಿಕಾರಿಗಳಿಗೂ ಕೂಡ ಗೊತ್ತಿರುತ್ತೆ ವಿರೋಧ ಮಾಡೇ ಮಾಡ್ತಾರೆ ಅಂತ. ಬಟ್ ಅವ್ರ ಕೆಲಸವನ್ನ ಮಾಡ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಅವರಿಗೆ ಪ್ರಮುಖವಾದಂತ ಮಹತ್ವದ ಮಾಹಿತಿಗಳು ಲಭ್ಯವಾದಂತಹ ಸಂದರ್ಭದಲ್ಲಿ ದಾಳಿ ಮಾಡಿರ್ತಾರೆ. ಮಂಗಳೂರಿನಲ್ಲಿ ಎನ್ಐಎ ದಾಳಿ ಅಂತ್ಯವಾಗಿದೆ. ಹಲವು ಮಹತ್ವದ ಕಡತಗಳನ್ನ ವಶಕ್ಕೆ ಪಡೆದಿದ್ದಾರೆ ಎನ್ಐಎ ಅಧಿಕಾರಿಗಳು. ಎನ್ಐಎ ಅಧಿಕಾರಿಗಳು ಮಂಗಳೂರಲ್ಲಿ ದಾಳಿಯನ್ನ ಮಾಡಿದ್ರಲ್ಲ, ಒಂದು 8 ಕಡೆ ದಾಳಿಯನ್ನ ಮಾಡಿದ್ರು ಮಂಗಳೂರಿನಲ್ಲಿ. ಎನ್ಐಎ ದಾಳಿ ಅಂತ್ಯವಾಗಿದೆ. ಹಲವು ಮಹತ್ವದ ಕಡತಗಳನ್ನ ವಶಕ್ಕೆ ಪಡೆದಿದ್ದಾರೆ ಎನ್ಐಎ ಅಧಿಕಾರಿಗಳು. ಮುಂಜಾನೆ 3:30ಕ್ಕೆ ದಾಳಿ ಮಾಡಿರೋದು ಇದು. ಈಗ ನಾವು ಮಾಮೂಲಿಯಾಗಿ ಐಟಿ ಇಡಿ ರೇಡ್ ಅನ್ನ ನೋಡಿದಾಗ, ACB ರೇಡ್ ಅನ್ನ ನೋಡಿದಾಗ ಮತ್ತೊಂದು 6 ಗಂಟೆ ನಂತರ, 5:30 ನಂತರ ದಾಳಿಯನ್ನು ಮಾಡ್ತಾರೆ. ಎನ್ಐಎ ಅಧಿಕಾರಿಗಳು ಹಂಗಲ್ಲ, 3:30ಕ್ಕೆ ದಾಳಿ ಮಾಡಿದ್ದಾರೆ. ಪಿಎಫ್ಐ ಕಚೇರಿ ಜೊತೆಗೆ ಎಸ್ಡಿಪಿಐ ಕಚೇರಿ ಮೇಲೂ ಕೂಡ ದಾಳಿಯಾಗಿದೆ. ಪಕ್ಷಕ್ಕೆ ಸಂಬಂಧಿಸಿದ ಕೆಲವು ಫೋಟೋಗಳನ್ನು ವಶಕ್ಕೆ ಪಡೆಯಲಾಗಿದೆ. ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅಬುಬಕರ್ ಕುಳಾಯಿ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ
ಮತ್ತು ಅವರಿಗೂ ಕೋಆಪರೇಟ್ ಕೇಳಿದ್ರು, ಕೋಆಪರೇಟಿವ್ ಕೂಡ ಕೊಟ್ಟಿದ್ದೀವಿ ನಾವು. ಆ್ಯಕ್ಚುಲಿ ಅವ್ರು ಬಂದಿರುವಂಥದ್ದು PFI ಕಚೇರಿ ಮೇಲೆ ದಾಳಿ ಮಾಡಬೇಕಂತ ಹೇಳುವಂಥದ್ದು, ಬಟ್ ವಾರಂಟಲ್ಲಿ ಇರುವುದಂತೂ ಕೂಡ PFI ಅಂತ ಹೇಳುವಂಥದ್ದು, ಬಟ್ ಅವರಿಗೆ ಗೊತ್ತಿರಲಿಲ್ಲ. ಇದು ಬಂದ ಮೇಲೆ ನಾವು ಹೇಳಿದ ಮೇಲೆ ಅವ್ರಿಗೆ ಗೊತ್ತಾಯ್ತು ಇದು SDPI ಕಚೇರಿ ಅಂತ ಹೇಳುವಂಥದ್ದು. ಮತ್ತು 2 ಆಫೀಸನ್ನು ಅವರು ಸರ್ಚ್ ಮಾಡಿದ್ದಾರೆ. ಲ್ಯಾಪ್ಟಾಪ್ ನಮ್ಗೆ ಯೂಸ್ ಮಾಡುವಂಥ ರೆಗ್ಯುಲರ್ ನೋ ಪ್ರಾಬ್ಲಮ್, ನಮ್ಗೆ ಏನಾದರೂ ಪ್ರಾಬ್ಲಮ್ ಇಲ್ಲ. ಏನು ಡಾಕ್ಯುಮೆಂಟೇಶನ್ ಮಾತ್ರ, ಏನು ನಮ್ಮದು ಇಲ್ಲಿ ರೆಂಟಲ್ ಅಗ್ರಿಮೆಂಟ್ ಪೇಪರ್ ಇತ್ತು, ಮತ್ತು ಕೆಲವು ಫೋಟೋಸ್ ಇತ್ತು, ಮತ್ತು ನಮ್ಮ ಪ್ರೋಗ್ರಾಮ್ ಇತ್ತು, CDs ಇತ್ತು ಅಷ್ಟೇ. SDPI ನಾಯಕರ ಮನೆಯಲ್ಲಿ ದಾಳಿ ಹಾಕಿಲ್ಲ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.